ನಮಸ್ಕಾರ. ನಂಜನಗೂಡು ತಾಲೂಕಿಂದ ಸಂತೋಷ್ ಅವರು ಈ ಚಿತ್ರ ಮತ್ತು ಒಂದು ವಿಡಿಯೋನ ಕಳಿಸಿ ಇದು ಏನು ಸಮಸ್ಯೆ ಅಂತ ಕೇಳಿದರು. ಇದರ ಒಂದು ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ಇದು ಖಂಡಿತವಾಗ್ಲೂ ಪೊಟ್ಯಾಷಿಯಂ ಕೊರತೆ ಅಂತ. ಬೇರೆ ಕೊರತೆಗಳು ಇರ್ಬೋದು, ಬಟ್ ಪ್ರಮುಖವಾಗಿ ಪೊಟ್ಯಾಷಿಯಂ ಇದೆ. ಆದರೆ ಕೆಲವ್ರು ಕೇಳ್ಬೋದು, ಪೊಟ್ಯಾಷ್ ಕೊರತೆ ಆದರೆ ಕೇವಲ ಈ ಹಂಚು ಮಾತ್ರ ಸುಟ್ಟಂಗಾಗುತ್ತೆ ಅಥವಾ ಮಾರ್ಜಿನಲ್ ಕ್ಲೋರೋಸಿಸ್ಸು ನೆಕ್ರೋಸಿಸ್ ಆಗುತ್ತೆ ಅಂತ. ಆ ಒಂದು ಲಕ್ಷಣ ನಮಗೆ ಕ್ಲೋರೈಡ್ಸ್ ಜಾಸ್ತಿ ಆದರೆ ಅಥವಾ ವಾಟ್ರಲ್ಲಿ ಜಾಸ್ತಿ ಇದ್ದರೆ ಅಥವಾ ಮಣ್ಣಲ್ಲಿ ಜಾಸ್ತಿ ಇದ್ದರೆ ಆ ರೀತಿ ಆಗುತ್ತೆ. ಈ ರೀತಿ ಒಂಥರ ಎಲೆಗಳು, ಎಸ್ಪೆಷಲಿ ಕೆಳಗಡೆ ಇರ್ತಕ್ಕಂಥ ಎಲೆಗಳು ತುದಿಯಿಂದ ಹಿಮ್ಮುಖವಾಗಿ ಈ ಥರ ಹಳದಿಯಾಗಿ ಒಣಗ್ತಾ ಬಂದರೆ ಇದು ಖಂಡಿತವಾಗ್ಲೂ ಪೊಟ್ಯಾಷಿಯಂ ಕೊರತೆ. ಅದನ್ನು ಖಾತ್ರಿ ಮಾಡ್ಕೊಳೋದಕ್ಕೆ ನಾನು ಅವರು ಏನೇನು ಗೊಬ್ಬರ ಹಾಕಿದಿರಿ ಅಂತ ಕೇಳಿದಾಗ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಇದು ಏಲಕ್ಕಿ ಬಾಳೆ 6 ತಿಂಗಳಾಗಿದೆ ನಾಟಿ ಮಾಡಿ. ಇದುವರೆಗೂ ಏನೇನು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ, ಒಂದು ಗಿಡಕ್ಕೆ DAP 100 ಗ್ರಾಮು, MOP 100 ಗ್ರಾಮು, ಯೂರಿಯಾ 70 ಗ್ರಾಮು, ಮೆಗ್ನೀಷಿಯಮ್ ಸಲ್ಫೇಟ್ 20 ಗ್ರಾಮು, ಅಮೋನಿಯಂ ಸಲ್ಫೇಟ್ 20 ಗ್ರಾಮು, ಕ್ಯಾಲ್ಶಿಯಂ ನೈಟ್ರೇಟ್ 30 ಗ್ರಾಮು, ಕೋಳಿ ಗೊಬ್ಬರ 1 kg ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ನಾನೇನು ಮಾಡಲಿಲ್ಲ, ಅದನ್ನು ಜಸ್ಟ್ ಎಷ್ಟು ನ್ಯೂಟ್ರಿಯೆಂಟ್ ಕಂಟೆಂಟ್ ಬೇಸಿಸ್ ಮೇಲೆ ಅದನ್ನು ಎಷ್ಟೆಷ್ಟು ಇರ್ಬೋದು ಅಂತ ಅಂದಾಜು ಮಾಡಿದಾಗ ಕೊನೆಗೆ ಗೊತ್ತಾಗಿದ್ದು ನನಗೆ, ಒಟ್ಟು ಅವರು ಕೊಟ್ಟಿರ್ತಕ್ಕಂಥ ಸಾರಜನಕ ಇದುವರೆಗೂ 80 ಗ್ರಾಮ್ ಸಾರಜನಕ ಆಗಿದೆ. ರಂಜಕ ಒಂದು 56 ಗ್ರಾಮ್ ಆಗಿದೆ, ಪೊಟ್ಯಾಷ್ 75 ಗ್ರಾಮ್ ಆಗಿದೆ. ಇನ್ನು ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮು 4-5 ಗ್ರಾಮ್ ಆಗಿದೆ. ಆದರೆ ಒಟ್ಟು ಬಾಳೆಗೆ ಒಂದು 15ರಿಂದ 18 kg ಅವರೇಜ್ ಬಂಚ್ ವೆಯ್ಟ್ ಬರಬೇಕು ಏಲಕ್ಕಿ ಬಾಳೆನಲ್ಲಿ. ಅಂದರೆ ನಾವು ಎಷ್ಟು ಕೊಡಬೇಕು ಸಾಧಾರಣವಾಗಿ ಟೋಟಲ್ ನ್ಯೂಟ್ರಿಯೆಂಟ್ಸ್ನ ಅಂತ ನಾವು ನೋಡಿದಾಗ ಸುಮಾರು ಒಂದು 275 ಗ್ರಾಮು, 250ರಿಂದ 275 ಗ್ರಾಮು ಸಾರಜನಕ ಬೇಕಾಗುತ್ತೆ. ಒಂದು 40ರಿಂದ 50 ಗ್ರಾಮ್ ರಂಜಕ ಬೇಕಾಗುತ್ತೆ. ಒಂದು 550ರಿಂದ 600 ಗ್ರಾಮ್ ಪೊಟ್ಯಾಷ್ ಬೇಕಾಗುತ್ತೆ. ಇಲ್ಲಿ ನೀವು 6 ತಿಂಗಳಾಗಿದೆ, ಈಗ ಪೀಕ್ ರಿಕ್ವೈರ್ಮೆಂಟ್ ಇರುತ್ತೆ. 7 ತಿಂಗಳು 7.5 ತಿಂಗಳಿಗೆ ಅದು ಫ್ಲವರಿಂಗ್ ಆಗಬೇಕು, ಬನಾನಾ ಅದು ಹೊರಗಡೆ ಬರುತ್ತೆ ಬಂಚು. ಆ ಕಾರಣಕ್ಕಾಗಿ ಅದರಲ್ಲೂ ಎಲ್ಲ ಪೋಷಕಾಂಶಗಳಿಗಿಂತ ಪೊಟ್ಯಾಷಿನ ಒಂದು ರಿಕ್ವೈರ್ಮೆಂಟ್ ಅಗತ್ಯ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಇವರು ಒಂದು 50% ಕೊಟ್ಟಿಲ್ಲ ಈಗ ಅದಕ್ಕೆ. ಅದನ್ನು ನಾವು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಕಡಿಮೆ ಬರ್ತಾ ಇದೆ. ಅಫ್ಕೋರ್ಸ್ ಫಾಸ್ಫರಸ್ ಒಂದು 56 ಗ್ರಾಮ್ ಕೊಟ್ಟಿದ್ದಾರೆ, ದಟ್ಸ್ ಓಕೆ. ಬಟ್ ಇದು ಸಾಯಿಲ್ ಟೆಸ್ಟ್ ಮಾಡಿಲ್ಲ, ಸಾಯಿಲಲ್ಲಿ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇನ್ ಕೇಸ್ ಸಾಯಿಲಲ್ಲಿ ಮೂಲಭೂತವಾಗಿ ಪೊಟ್ಯಾಷ್ ಕಡಿಮೆ ಇದ್ದು ಇವ್ರು ಕೊಟ್ಟಿರೋದು ಕಡಿಮೆ ಇದ್ದರೆ ಈ ಥರ ಒಂದು ಲಕ್ಷಣಗಳು ತುಂಬ ಗೋಚರಿಸ್ತವೆ. ಈ ಥರ ಆದಾಗ ನಮಗೆ ನಿರೀಕ್ಷಿತ ಇಳುವರಿ ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ. ನಮಗೆ ಹಂತವಾಗಿ ನಾವು ಪೋಷಕಾಂಶಗಳನ್ನು ಬೆಳೆಗೆ ಬೇಕಾದಷ್ಟು ನೀಡ್ತಾ ಬಂದರೆ ಮಾತ್ರ ನಾವು ನಿರೀಕ್ಷಿತ ಇಳುವರಿಯನ್ನು ಪಡ್ಕೋಬೋದು. ಇಲ್ಲಾಂದರೆ ಖಂಡಿತ ಕಷ್ಟಕರ. ಈಗ ನಾನು ಕೊಟ್ಟಿಲ್ಲ, ಒಂದೇ ಸರಿ ಕೊಡ್ತೀನಿ ಅಂದರೆ ಗಿಡ ತೊಗೊಳೋದಿಲ್ಲ. ಅದು ಬೇರೆ ಬೇರೆ ಸ್ಟೇಜಲ್ಲಿ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಆದಾಗ್ಯೂ ಕೂಡ ಇದುವರೆಗೂ ಎಷ್ಟು ಕೊಡ್ಬೋದು ಅದಕ್ಕೆ ಇನ್ಮೇಲೆ ಅಂತ ಹೇಳಿ ಸಂತೋಷ್ ಅವರಿಗೆ ನಾನೊಂದು ಶಿಫಾರಸು ಕೊಟ್ಟಿದ್ದೀನಿ. ನೋಡೋಣ. ಆಮೇಲೆ ನೀರು ಸ್ವಲ್ಪ ಕಡಿಮೆ ಇದೆ ಅವರಿಗೆ. ಹಂಗಾಗಿ ಮಳೆಗಳಾದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಆದರೆ ಈ ಥರ ಪೋಷಕಾಂಶ ಇಷ್ಟೊಂದು ತೀಕ್ಷ್ಣವಾಗಿ ಸಿಂಪ್ಟಮ್ಸು ಕಾಣಿಸೋವರೆಗೂ ನಾವು ಸುಮ್ಮನೆ ಇರಬಾರ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಬೇಕಾದ ಪ್ರಮಾಣದಲ್ಲಿ ಬೇಕಾದ ಸಮಯದಲ್ಲಿ ನಾವು ಕೊಟ್ಟಿದ್ದೇ ಆದರೆ ಉತ್ತಮವಾದ ಬಾಳೆ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಈ ರೀತಿಯ ಲಕ್ಷಣಗಳು ಕೊರತೆ ಆಗಿಬಿಟ್ಟು ನಮಗೆ ನಿರೀಕ್ಷಿತ ಇಳುವರಿ ಬರಲ್ಲ. ಮಣ್ಣು ಪರೀಕ್ಷೆ ಮಾಡ್ಕೊಳ್ಳಿ, ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿ. ಥ್ಯಾಂಕ್ ಯು.